ನಮಸ್ಕಾರ. ನುಡಿಬೆಳಕು. ಲಕುಮಿಸುತ ಸಾರವಾಡ ಅವರ ಲೇಖನ ತೃಪ್ತಿ ಭಾವದ ಅನುಭವವೇ ಆನಂದ. ಮನುಷ್ಯನಿಗೆ ಆನಂದ ದೊರೆಯುವುದು ಹೇಗೆ? ಈ ಆನಂದವನ್ನು ಪಡೆಯಲು ಎಷ್ಟು ಖರ್ಚಾಗುತ್ತದೆ? ನಾವು ಆನಂದವಾಗಿರುವುದಕ್ಕೆ ಏನೂ ಖರ್ಚು ಮಾಡಬೇಕಾಗಿಲ್ಲ. ಆದರೆ ನಾವು ಆನಂದದಿಂದ ಇದ್ದೇವೆ ಎಂದು ಇತರರಿಗೆ ತೋರಿಸಿಕೊಳ್ಳಲು ಖರ್ಚು ಮಾಡಬೇಕಾಗುತ್ತದೆ. ಅವಶ್ಯಕತೆಗಿಂತ ಹೆಚ್ಚು ಸೌಲಭ್ಯಗಳನ್ನು ಜನರಿಗೆ ಕಾಣುವಂತೆ ಖರೀದಿಸುವುದು, ಅಂದರೆ ಕಾರು, ಮನೆ, ಒಡವೆ, ಜಮೀನು ಹಾಗೂ ಉಡುಪು ಇತ್ಯಾದಿಗಳು. ಅಲ್ಲದೆ ಪ್ರತಿಷ್ಠೆಗಾಗಿ ದಾನ, ಸಾಮಾಜಿಕ ದೇಣಿಗೆ ಹೀಗೆ ಮಾಡುವುದರಿಂದ ನಾನು ಆನಂದದಿಂದ ಇದ್ದೇನೆ ಎಂದು ಜನ ಅಂದುಕೊಳ್ಳುತ್ತಾರೆ ಎನ್ನುವ ಭ್ರಮೆಯಿಂದ ಖರ್ಚು ಮಾಡುತ್ತೇವೆ. ಅದು ಸ್ವಲ್ಪ ಮಟ್ಟಿಗೆ ಕ್ಷಣಿಕ ಸಂತೋಷ ಕೊಡಬಹುದೇನೋ. ಆದರೆ ನಿಜವಾದ ಆಂತರಿಕ ಆನಂದ ದೊರೆಯುವುದು ಕಷ್ಟ. ಉತ್ತಮ ಭಾವದಿಂದ ಕರ್ಮ ಮಾಡುತ್ತಾ ಭಗವಂತ ದಯಪಾಲಿಸಿದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ತೃಪ್ತಿಯಿಂದ ಜೀವನ ಸಾಗಿಸುತ್ತಿದ್ದರೆ ಅವನು ನಮಗೆ ಬೇಕಾದುದಕ್ಕಿಂತ ಹೆಚ್ಚಿನ ಫಲ ಕೊಡುತ್ತಾನೆ. ಅದು ನಿಜವಾದ ಆನಂದ. ಆ ಆನಂದವನ್ನು ಅನುಭವಿಸಬೇಕು ಮತ್ತು ಇನ್ನೊಬ್ಬರ ಅನುಭವಕ್ಕೆ ತರಲು ಪ್ರಯತ್ನಿಸಬೇಕು. ಕರ್ಮದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಲ್ಲಿ, ದೈವತ್ವದ ಮನಸ್ಸಿನಿಂದ ಭಜನೆ ಧ್ಯಾನ ಮಾಡುವಲ್ಲಿ, ಪ್ರಕೃತಿಯನ್ನು ಪ್ರೀತಿಸುವಲ್ಲಿ, ಇನ್ನೊಬ್ಬರ ಸಂತೋಷದಲ್ಲಿ, ಜ್ಞಾನವನ್ನು ಪಡೆಯುವಲ್ಲಿ ಮತ್ತು ಪಡೆದ ಜ್ಞಾನವನ್ನು ಹಂಚುವಲ್ಲಿ, ಹೀಗೆ ಆನಂದ ಪಡೆಯಲು ಅನೇಕ ಸನ್ಮಾರ್ಗಗಳಿವೆ. ಮನುಷ್ಯ ನಾನು ಆನಂದದಿಂದ ಇದ್ದೇನೆ ಎಂದು ಭಾವಿಸುವಾಗಲೇ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಆ ಭಾವನೆಗಳು ಮಾಯವಾಗುತ್ತವೆ. ಅದಕ್ಕೆ ದೊಡ್ಡ ಘಟನೆಗಳು ನಡೆಯಬೇಕು ಅಂತೇನಿಲ್ಲ. ಚಿಕ್ಕ ಚಿಕ್ಕ ದೈಹಿಕ ಹಾವಭಾವ ಅಷ್ಟೇ ಸಾಕು. ತಾವು ಖುಷಿಯಲ್ಲಿದ್ದಾಗ ಹಾಗೆ ಸುಮ್ಮನೆ ಒಂದೊಮ್ಮೆ ತಾವು ಸಂಬಂಧಿಕರಿಗೋ ಅಥವಾ ಗೆಳೆಯನಿಗೋ ಭೇಟಿಯಾಗಲು ಅವರ ಮನೆಗೆ ಹೋಗುತ್ತೀರಿ ಎಂದು ಇಟ್ಟುಕೊಳ್ಳಿ. ನಿಮ್ಮ ಭೇಟಿ ಅವರಿಗೆ ಆಶ್ಚರ್ಯಕರ ಎನಿಸಲೂಬಹುದು. ನಿಮ್ಮನ್ನು ನೋಡಿದ ತಕ್ಷಣ ಅವರು ಓಹ್ ಬನ್ನಿ ಬನ್ನಿ, ಏನಿದು ದಿಢೀರ್ ಭೇಟಿ, ತುಂಬ ಖುಷಿಯಾಯಿತು ಎನ್ನುವ ಭಾವದೊಂದಿಗೆ ನಗುಮುಖದೊಡನೆ ಸ್ವಾಗತಿಸಿದರೆ ನಿಮ್ಮ ಖುಷಿ ಇಮ್ಮಡಿಯಾಗುತ್ತದೆ. ಅದಕ್ಕೆ ಬದಲಾಗಿ ಅನಿವಾರ್ಯ ಎನ್ನುವಂತೆ ಸ್ವಾಗತಿಸಿದಾಗ ಅವರ ಭಾವ ಕಂಡು ತಮಗೆ ಅರ್ಥವಾಗದೇ ಇರದು. ಆಗ ನಾವು ಇವರ ಮನೆಗೆ ಬರಬಾರದಿತ್ತು ಎನ್ನುವ ಆಲೋಚನೆ ಥಟ್ಟನೆ ನಿಮ್ಮ ತಲೆಯಲ್ಲಿ ಬಂದು ನಿಮ್ಮ ಸಂತೋಷ ಮಾಯವಾಗಿ ನೀವು ಔಪಚಾರಿಕವಾಗಿ ಮಾತನಾಡಿ ಅಲ್ಲಿಂದ ಬೇಗ ಹೊರಡಲು ಸನ್ನದ್ಧರಾಗುವಿರಿ. ಆನಂದವನ್ನು ಪ್ರದರ್ಶನಿಕ ಮಾರ್ಗದಿಂದ ಹುಡುಕುವ ಗೋಜಿಗೆ ಹೋಗಬಾರದು. ಅದು ನಮ್ಮೊಳಗೆ ನಮ್ಮ ಭಾವದಲ್ಲಿಯೇ ಅಡಗಿದೆ. ಅದನ್ನು ಸಕಾರಾತ್ಮಕ ಆಲೋಚನೆಗಳು ಮತ್ತು ನಮ್ಮ ವಿವೇಕದಿಂದ ಗುರುತಿಸಿಕೊಂಡು ಅನುಭವಿಸಬೇಕು. ತೃಪ್ತಿ ಭಾವದ ಅನುಭವವೇ ಆನಂದ. ನಮಸ್ಕಾರ. ಧನ್ಯವಾದಗಳು.